ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ದೇವರು ಮನುಷ್ಯರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು. ದೇವರು ಆ ಒಂದು ಪರಲೋಕದ ಆ ಒಂದು ಸ್ಥಾನವನ್ನು ಬಿಟ್ಟು ಮಾನವನಾಗಿ ಬರಲು ತೀರ್ಮಾನಿಸಿದರು. ಆ ಮಾನವನ ಒಂದು ದುರ್ಬಲತೆ, ನೋವು, ಆ ಒಂದು ಪಾಪಗಳ ಈ ಮಧ್ಯದಲ್ಲಿ ವಾಸಿಸಲು ಅವರು ಆಯ್ಕೆ ಮಾಡಿದರು. ಇದು ದೇವರ ವಿನಯದ ಒಂದು ಶ್ರೇಷ್ಠವಾದಂತಹ ರೂಪವಾಗಿದೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡುತ್ತಿದ್ದಾನೆ. ಪ್ರಿಯರೇ, ಇದು ಒಂದು ಆಳವಾದಂತಹ ಒಂದು ಅರ್ಥವನ್ನು ನಮಗೆ ಬಿಚ್ಚಿಡುತ್ತದೆ. ದೇವರು ಕೇವಲ ಮಾನವನಾಗಿ ಬಂದಿಲ್ಲ, ಈಗ ತನ್ನನ್ನೇ ತಾನು ಸಂಪೂರ್ಣವಾಗಿ ಇತರರ ಕೈಗೆ ಒಪ್ಪಿಸುತ್ತಿದ್ದಾನೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ವಿವಿಧ ಕಾರಣಗಳಿಂದ. ಮೊದಲನೇದಾಗಿ ಒಂದು ಪ್ರೀತಿಯ ಕಾರಣದಿಂದ. ದೇವರು ಮಾನವನ್ನು ಪ್ರೀತಿಸಿದಷ್ಟು ತನ್ನನ್ನೇ ಕೊಡುವ ಮಟ್ಟಕ್ಕೆ ಬಂದುಬಿಟ್ಟರು. ನಿಜವಾದ ಪ್ರೀತಿ ಎಂದರೆ ತ್ಯಾಗ, ತನ್ನನ್ನು ಇನ್ನೊಬ್ಬರಿಗಾಗಿ ಕೊಡುವುದು, ಹಂಚಿಕೊಳ್ಳುವುದು. ಎರಡನೇದು ರಕ್ಷಣೆಯ ಕಾರಣದಿಂದ. ನಮ್ಮ ಪಾಪಗಳ ದಾಸ್ಯದಿಂದ ಅಥವಾ ಒಂದು ಭಯದಿಂದ, ಒಂದು ಮರಣದಿಂದ ನಮ್ಮನ್ನು ಬಿಡಿಸಲು ಆತನು ನಮ್ಮ ಸ್ಥಾನದಲ್ಲಿ ಬಂದು ನಿಂತಾನೆ. ಮೂರನೇದು ವಿನಯದ ಪಾಠಕ್ಕಾಗಿ. ದೇವರು ತನ್ನನ್ನೇ ನಮ್ಮ ಕೈಗೆ ಒಪ್ಪಿಸಿದರೆ ನಾವು ಸಹ ನಮ್ಮ ಕಡೆಯಿಂದ ನಾವು ದೇವರಿಗೆ ಮತ್ತು ಇತರರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕೆಂಬುದು ಈ ಒಂದು ಪಾಠ ನಮಗೆ ಕಲಿಸುತ್ತದೆ. ಪ್ರಿಯರೇ, ಆದ್ದರಿಂದ ಮೊದಲನೇದಾಗಿ ದೇವರ ಒಂದು ವಿನಯತೆಯನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಎರಡನೇದಾಗಿ ನಮ್ಮ ಶಿಲುಬೆಗಳನ್ನು ನಾವು ಹೊತ್ತುಕೊಂಡು ಯೇಸು ತನ್ನನ್ನೇ ಒಪ್ಪಿಸಿದಂತೆ ನಾವು ಸಹ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೂ ಹಾಗೂ ಇತರರ ಸೇವೆಗೂ ಒಪ್ಪಿಸಿಕೊಡಬೇಕು. ಮೂರನೇದಾಗಿ ನಾವು ಪ್ರೀತಿಯ ಜೀವನವನ್ನು ನಡೆಸಬೇಕು. ಯೇಸು ಪ್ರೀತಿಯಿಂದ ತನ್ನನ್ನೇ ತಾನು ಕೊಟ್ಟಿದ್ದಾನೆ. ನಾನು ಪ್ರೀತಿಯಿಂದ ನನ್ನ ಸಮಯ, ಶ್ರಮ, ನನ್ನ ಹೃದಯವನ್ನು, ನನ್ನ ಒಂದು ಸೇವೆಯ ಜೀವನವನ್ನು ಇತರರಿಗೆ ನಾನು ಕೊಡುವುದಕ್ಕೆ ನಾನು ಸಿದ್ಧನಾಗಿರಬೇಕು. ಪ್ರಿಯರೇ, ದೇವರು ಮನುಷ್ಯರಾದರೂ ನಮ್ಮೊಡನೆ ವಾಸ ಮಾಡಿದರೂ ಇದು ಅತ್ಯುನ್ನತ ವಿನಯದ ಒಂದು ಕೃತ್ಯ. ಶಿಲುಬೆ ತನ್ನನ್ನೇ ಸಂಪೂರ್ಣವಾಗಿ ಕೊಡುವ ಅಂತಿಮ ಹೆಜ್ಜೆ. ದೇವರು ನಮ್ಮನ್ನು ಇಷ್ಟೊಂದು ಪ್ರೀತಿಸಿದರೆ ನಾವು ಸಹ ನಮ್ಮ ಜೀವನವನ್ನು ಅವನಿಗೆ ಅರ್ಪಿಸಬೇಕು. ವಿನಯದಿಂದ, ಪ್ರೀತಿಯಿಂದ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.